ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗೋ ಬ್ಯಾಕ್ ಗವರ್ನರ್ ಅಂತ ಹೇಳುವಂಥದ್ದು ಚರ್ಚೆ ಇನ್ನು ನಾವು ಪ್ರಾರಂಭ ಮಾಡಿಲ್ಲ. ಅದ್ರ ಬಗ್ಗೆ ಆಂತರಿಕವಾಗಿ ಪಕ್ಷದಿಂದ ಮತ್ತು ನಮ್ಮ ವರಿಷ್ಠರಿಂದ ಏನು ಸೂಚನೆ ಬಂದಿಲ್ಲ. ಬಹುಶಃ ಅವ್ರು ಚರ್ಚೆ ಮಾಡಿ ಯಾವ ಥರ ನಿರ್ದೇಶನಗಳನ್ನು ಕೊಡ್ತಾರೆ ಅದನ್ನು ಪಾಲನೆ ಮಾಡೋದು ನಾವು ಮಾಡ್ತೀವಿ. ಅಂದರೆ ಭಾಳ ಮುಖ್ಯವಾಗಿ ಇವತ್ತು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಅದು ಆರ್ಥಿಕವಾದಂಥ ಹೊರೆಯನ್ನು ಇರೋದ್ರಿಂದ ಇರ್ಬೋದು, ಇಲ್ಲ ನಮಗೆ ಬರಬೇಕಾಗಿರುವಂಥ ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಮತ್ತು ತಾವು ನೇಮಕ ಮಾಡಿರುವಂಥ ರಾಜ್ಯಪಾಲರ ಮೂಲಕ ಸರ್ಕಾರಗಳಿಗೆ ತೊಂದರೆ ಕೊಡುವಂಥದ್ದಾಗ್ಬೋದು. ಇದೆಲ್ಲವೂ ನಮ್ಮ ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾಗಿರುತ್ತದೆ, ಸಂವಿಧಾನದ ವಿರುದ್ಧವಾಗಿರ್ತದೆ. ನಿನ್ನೆ ಮಾನ್ಯ ರಾಜ್ಯಪಾಲರ ನಡೆ ಕೂಡ ಅಸಂವಿಧಾನಿಕವಾದದ್ದು, ಸಂಪೂರ್ಣವಾಗಿ ಕಾನೂನು ಬಾಹಿರವಾದದ್ದು. ಇಲ್ಲ, ನಾವು ರಾಜ್ಯಪಾಲರು ಬರಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲನೇ ನಿರ್ದೇಶನ ಆಗಿರುವಂಥದ್ದು. ಅಂಥದ್ದಾದಂಥ ಸಂದರ್ಭಗಳು ಕಂಡು ಬಂದಲ್ಲಿ ನಾವು ಮಾನ್ಯ ಅಡ್ವೊಕೇಟ್ ಜನರಲ್ ಅವರನ್ನು ದೆಹಲಿಗೆ ಕಳಿಸಿ ಅಲ್ಲಿ ಅವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ವ್ಯಾಜ್ಯವನ್ನು ಓಡೋದಕ್ಕೆ ತಯಾರನ್ನು ಮಾಡಿಕೊಂಡಿದ್ದಾರೆ. ಅದೇ ರಾಜ್ಯಪಾಲರು ಬಂದಿದ್ದಾರೆ, ಕೋರ್ಟ್ನಲ್ಲಿ ಸದನದಲ್ಲಿ ತಮ್ಮ ಭಾಷಣವನ್ನು 2 ನಿಮಿಷದಲ್ಲಿ ಮುಗಿಸಿ ಹೋಗಿದ್ದಾರೆ. ಈಗ ಭಾಷಣವನ್ನು ಓದಿ ನಾವು ಅದನ್ನು ಈಗಾಗಲೇ ನಮ್ಮ ಸಭಾಧ್ಯಕ್ಷರ ಕಾರ್ಯದರ್ಶಿಗಳು ಸದನದ ಮುಂದೆ ಇಟ್ಟಿದ್ದಾರೆ. ಅದರಿಂದ ಇದು ಸದನದಲ್ಲಿ ಆಗಿರುವಂಥ ಪ್ರಕ್ರಿಯೆ ಆಗಿರೋದ್ರಿಂದ ನ್ಯಾಯಾಲಯಕ್ಕೆ ಹೋಗುವಂಥದ್ದು ಪ್ರಶ್ನೆ ಈಗ ಉದ್ಭವ ಆಗಲ್ಲ ಅಂತ ನನ್ನ ಅನಿಸಿಕೆ. ಆದರೂ ಕೂಡ ಸರ್ಕಾರದಲ್ಲಿ ಸಂಪುಟ ಸಭೆಯಲ್ಲಿ ಏನು ನಿರ್ಧಾರಗಳು ತಗೊಳ್ತಾರೆ ಅದನ್ನು ಕಾದು ನೋಡಿ. ಸಿಎಂ ಅವರು ಸುಪ್ರೀಂ ಕೋರ್ಟ್ ಹೋಗೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಹೋಗೋಕ್ಕಾಗುತ್ತಾ ಆಗಲ್ವ ಅಂತ ಹೇಳೋದ್ರ ಬಗ್ಗೆ ನಾನು ವಕೀಲನಾಗಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಕೊನೆಗೆ ತೀರ್ಮಾನಗಳನ್ನು ಅವ್ರು ತಗೊಳ್ತಾರೆ. ಆದರೆ ಈಗ ಸದನದ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ಈ ಭಾಷಣ ಕೂಡ ಸದನದ ಭಾಗ ಆಗಿರೋದ್ರಿಂದ ನ್ಯಾಯಾಲಯ ಮೊರೆ ಹೋಗುವಂಥ ಸಾಧ್ಯತೆಗಳು ಕಮ್ಮಿ ಇದೆ ಅಂತ ನನ್ನ ಅನಿಸಿಕೆ. ಅದನ್ನು ನಾನು ಹೇಳ್ತೇನೆ. ಬಿಜೆಪಿ ಹೇಳಿದೆ ಸಂವಿಧಾನ ಏನು ತಪ್ಪೇನಿಲ್ಲ, ಅವ್ರು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಶ್ರಮಕ್ಕೆ ಫಲ ಸಿಗುತ್ತೆ. ಮತ್ತು ಹೈಕಮಾಂಡ್ ಹೇಳಿದಾಗೆ ನಡ್ಕೊಳ್ತೀವಿ ಅಂಥೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ. ಹೈಕಮಾಂಡ್ ವಿಳಂಬ ಮಾಡ್ತಿರೋದಕ್ಕೆ ಅವರು ಸ್ವಲ್ಪ ಗರಂ ಆಗಿದ್ದಾರೆ. ನಿಮ್ಗೆ ಹೆಂಗೆ ಗೊತ್ತು? ಡಾವಾಸ್ನಲ್ಲಿದ್ದಾರೆ ಅವರು. ಈಗ ಡಿ ಕೆ ಸುರೇಶ್ ಅವರು ಸರ್ ನಿನ್ನೆ ಒಂದು ಪೋಸ್ಟ್ ಮಾಡಿದ್ದಾರೆ, ನಮ್ಮ ತಾಳ್ಮೆಯನ್ನು ಅಸಹಾಯಕತೆ ಅಂದ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ. ನೋಡಿ, ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಹೇಳಿಕೆಗಳನ್ನು ತಾವು ಯಾವ ರೀತಿ ಪರಿಗಣಿಸ್ತೀರಿ, ಸಂದರ್ಭಗಳಿಗೆ ಅನುಗುಣವಾಗಿ ಮಾಡುವಂಥದ್ದು ಅದು ಅವರವರ ಇಂಟರ್ಪ್ರಿಟೇಷನ್ ಬಿಟ್ಟಿರುತ್ತದೆ.